ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಕುಣಿಗಲಲ್ಲಿರೋ ಪಂಚಮುಖಿ ಆಂಜನೇಯ ಟೆಂಪಲ್ನ ವಿಸಿಟ್ ಮಾಡಿದೆ. ಅಲ್ಲಿಗೆ ಹೇಗೆ ಹೋಗೋದು, ಬೆಸ್ಟ್ ಟೈಮ್ ಯಾವುದು, ಮತ್ತೆ ಸುತ್ತಮುತ್ತ ಯಾವ ಪ್ಲೇಸ್ ಇದೆ ಎಲ್ಲಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಡಿಫ್ರೆಂಟ್ ಆಂಗಲಲ್ಲಿ ಆಂಜನೇಯನ ನೋಡ್ಕೊಂಡು ಬಂದ್ಬಿಡಿ. ಬಂದ್ರೆ ಚೆನ್ನಾಗಿತ್ತಲ್ವಾ? ನಂಗಂತೂ ಆಕ್ಚುಲಿ ಅಲ್ಲಿಗೆ ಹೋಗಿ ನೋಡೋದ್ಕಿಂತ ವಿಡಿಯೋದಲ್ಲೇ ನೋಡಿದ್ರೆ ಇಷ್ಟ ಆಯ್ತು. ಯಾಕಂದ್ರೆ ಡಿಫ್ರೆಂಟ್ ಆಂಗಲಲ್ಲಿ ವಿಡಿಯೋದಲ್ಲಿ ಸಡನ್ ಆಗಿ ನೋಡಿದೆ ಒಟ್ಟಿಗೆ. ಅದಕ್ಕೆ ನಂಗೊತ್ತು ಎಲ್ಲರೂ ಏನು ಕಾಯ್ತಾ ಇದ್ದೀರಾ ಅಂತ, ತಮ್ಮನೇಲಿ ನೋಡಿ ಫುಲ್ ವೆಯ್ಟ್ ಮಾಡಿರ್ತೀರಾ 100 ರೂಪೀಸಲ್ಲಿ ಹೇಗೆ ಕುಣಿಗಲ್ ಟೆಂಪಲ್ನ ನೋಡ್ಬೋದು ಅಂತ ಹೇಳ್ತೀನಿ. ನಾನು ಬ್ಯಾಂಗ್ಳೂರಿಂದ ಹೇಳ್ತಾ ಇರೋದು. ಬ್ಯಾಂಗ್ಳೂರಿಂದ 2 ಟ್ರೈನ್ ಇದೆ, ಒಂದು 6 o'clock, ಇನ್ನೊಂದು 7 o'clock ಇದೆ. 6 o'clock ಯಲಹಂಕದಿಂದ ಇದೆ. 6 o'clock ಸ್ಟಾರ್ಟ್ ಮಾಡಿದ್ರೆ 8:15ಗೆ ರೀಚ್ ಆಗುತ್ತೆ. ಇನ್ನೊಂದು ಯಶವಂತಪುರದಿಂದ ಇದೆ, 7 o'clock ಸ್ಟಾರ್ಟ್ ಆಗುತ್ತೆ, 8 o'clock ಕುಣಿಗಲ್ ರೀಚ್ ಆಗುತ್ತೆ. ಜಸ್ಟ್ 55 ರೂಪೀಸಲ್ಲಿ ನೀವು ರೀಚ್ ಆಗ್ಬೋದು. ಕುಣಿಗಲ್ ರೈಲ್ವೆ ಸ್ಟೇಷನಿಂದ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಆಟೋದಲ್ಲಿ ನೀವು ಹೋಗ್ಬೋದು. ಅರೌಂಡ್ 40 to 50 ರೂಪೀಸ್ ತಗೊತಾರೆ. ಈ ರೀತಿ ನೀವು 100 ರೂಪೀಸಲ್ಲಿ ಕುಣಿಗಲ್ ಟೆಂಪಲ್ನ ನೋಡ್ಬೋದು. ನನ್ನ ಸಜೆಷನ್ ಏನಂತ ಅಂದರೆ, ನೀವು ಈ 2 ಟ್ರೈನಲ್ಲೇ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋದು ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ 11:30 ಆದಮೇಲೆ ನೀವು ಹೋದರೆ ಅಲ್ಲಿ ನಿಮ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ. ಯಾಕೆಂದರೆ ಫ್ಲೋರ್ ಎಲ್ಲ ತುಂಬ ಬಿಸಿ ಅನಿಸ್ತಾ ಇರುತ್ತೆ, ಕಾಲಿಡೋಕ್ಕೆ ಆಗ್ತಾ ಇರಲ್ಲ, ಯಾವಾಗ ನೋಡಿ ಮುಗಿಸಿ ಹೋಗ್ತೀವೋ ಅನಿಸುತ್ತೆ. ಸೊ ನೀವು ಆ ಪ್ಲೇಸಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಗ ಹೋಗಿ ನೋಡ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಿಮಗೆ ಕಾಣಿಸ್ತಿರೋ ಥರನೇ ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಎಲ್ಲ ಇದೆ. ಸೊ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಂಜನೇಯನ ಹತ್ತಿರ ಹೋಗಿ ನೋಡೋಕ್ಕಿಂತ ಸ್ವಲ್ಪ ದೂರದಿಂದ ನೋಡಿದ್ರೇ ಫುಲ್ ವ್ಯೂ ಇರುತ್ತೆ. ಸೊ ಚೆನ್ನಾಗಿ ಕಾಣುತ್ತೆ. ಅದು ನಿಂತ್ಕೊಂಡ್ರೆ ನಾವು ಬೇಡ್ಕೊಂಡಿದ್ದು ಆಗತ್ತೆ ಅಂತ ನಾನು ಟ್ರೈ ಮಾಡಿದೆ. ನನ್ನ ಕಾಯಿನು ನಿಂತ್ಕೋತು. ಇಲ್ಲಿ ನಿಮಗೆ ಕಾಣಿಸ್ತಿರೋ ಥರ ತುಲಾಭಾರ ಕೂಡ ನಾವು ಕೊಡ್ಬೋದು. 1 kg ಉಪ್ಪಿಗೆ 20 ರೂಪಾಯಿ, ಗೋಧಿಗೆ 30, ಬೆಲ್ಲಕ್ಕೆ 40, ಎಳ್ಳಿಗೆ 90, ಎಣ್ಣೆಗೆ 100. ಇಲ್ಲಿ ಎದುರುಗಡೆ ಶಾಪಲ್ಲೇ
ಇದೇ ಕುಣಿಗಲ್ ಲೇಕ್. ಇಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ, ಕುತ್ಕೊಂಡು ಈ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೆರೆ ಕೂಡ ತುಂಬಾ ದೊಡ್ಡದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೀಗೆ ಬೇರೆ ಬೇರೆ ಪ್ಲೇಸಿಗೆ ಹೋಗ್ತಾ ಇರ್ತೀನಿ, ಅವಾಗೂ ಕೂಡ ವಿಡಿಯೋ ಮಾಡಿರ್ತೀನಿ, ಅದನ್ನು ಕೂಡ ನೋಡಿ ಲೈಕ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೋಡಿ ರಿಪ್ಲೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಹಾಗೆ ನೇತ್ರ ಕಾವ್ಯ ಅನ್ನೋ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.